ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಬಹಳಷ್ಟು ಸರಿ ಸತ್ಯ ಹೇಳ್ತಾ ಹೋದರೆ ಅದನ್ನು ತಡ್ಕೊಳ್ಳೋದು, ಜೀರ್ಣಿಸ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಇದು ಭಾರತ ಹಾಗೂ ಜರ್ಮನಿಯ ವಿಷಯದಲ್ಲಿ ಕೂಡ ಆಗ್ತಾ ಇದೆ. ಇಷ್ಟು ದಿನ ಏನಾಗ್ತಿತ್ತು ಅಂದರೆ, ಭಾರತ ಐರೋಪ್ಯ ದೇಶಗಳಿಗೆ ಹೆಚ್ಚು ಮಣೆ ಹಾಕ್ತಾ ಬೇರೆ ದೇಶಗಳು ಏನಂದುಕೊಳ್ಳುತ್ತವೋ ಅನ್ನೋ ಭಯ, ಸಂಕೋಚದಲ್ಲಿ ತನ್ನ ಹಿತಾಸಕ್ತಿಗಳನ್ನು ಕೂಡ ಮರೆತು ವಿಶ್ವದ ಬಲಿಷ್ಠ ದೇಶಗಳ ಜೊತೆಗೆ ಹೆಜ್ಜೆ ಹಾಕೋ ಪ್ರಯತ್ನವನ್ನು ಮಾಡ್ತಾ ಇತ್ತು. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ಭಾರತ ತನ್ನ ನಿರ್ಧಾರಗಳನ್ನು ತಾನೇ ತಗೊಳುತ್ತೆ, ಸ್ಪಷ್ಟವಾಗಿ ತಗೊಳುತ್ತೆ. ಅಷ್ಟೇ ಅಲ್ಲ, ಯಾಕೆ ಆ ನಿರ್ಧಾರ ಅನ್ನೋದನ್ನು ಕೂಡ ತುಂಬ ಗಟ್ಟಿಯಾದ ದನಿಯಲ್ಲಿ ಹೇಳೋದ್ರ ಜೊತೆಗೆ ತನ್ನನ್ನು ಟೀಕಿಸುವವರ ಅಸಲಿಯತ್ತನ್ನು ಕೂಡ ಬಹಿರಂಗವಾಗಿ ಬಿಚ್ಚಿಡೋದಕ್ಕೆ ಶುರು ಮಾಡಿದೆ ಭಾರತ. ಇದು ಭಾರತದ ಮೇಲೆ ಸೈದ್ಧಾಂತಿಕವಾಗಿ ಪ್ರಭುತ್ವ ಸಾಧಿಸಬೇಕು ಅಂದ್ಕೊಳ್ಳುವ ದೇಶಗಳಿಗೆ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದರ ಪರಿಣಾಮ ಏನು ಗೊತ್ತಾ? ಭಾರತದ ವಿರುದ್ಧ ಉರ್ಕೊಂಡಿರೋ ಜರ್ಮನಿ ಈ ಬಾರಿಯ G7 ಸಮಾವೇಶದಿಂದ ಭಾರತವನ್ನು ಹೊರಗಿಡಬೇಕು ಅಂತ ನಿರ್ಧಾರ ಮಾಡಿದೆ. ಹಾಗಾದರೆ ಏನಿದು G7? ಅದರಿಂದ ಭಾರತವನ್ನು ಹೊರಗಿಟ್ಟರೆ ಏನಾಗುತ್ತೆ? ಜರ್ಮನಿಗೆ ಭಾರತದ ಮೇಲೆ ಯಾಕೆ ಇಷ್ಟೊಂದು ಉರಿ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ನೋಡೋಣ. ಸ್ನೇಹಿತರೆ, ರಷ್ಯಾ ಯುಕ್ರೇನ್ ಸಂಘರ್ಷ ಇದೆಯಲ್ಲ, ಇದು ಜಗತ್ತಲ್ಲಿ ಹೊಸ ಕೂಟವೊಂದರ ರಚನೆಗೆ, ಹೊಸ ಸ್ನೇಹಗಳಿಗೆ ಕಾರಣವಾಗೋ ಸಾಧ್ಯತೆ ಇದೆ ಅನ್ನೋದನ್ನು ನಾನು ಈ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೆ. ಅದಕ್ಕೆ ಕಾರಣ ಆಗೋದು ತೈಲ ಮತ್ತು ನ್ಯಾಚುರಲ್ ಗ್ಯಾಸ್. ಸದ್ಯಕ್ಕೆ ಏನಾಗ್ತಿದೆ ಅಂದರೆ, ಅಮೆರಿಕ ಹಾಗೂ ಬ್ರಿಟನ್ನುಗಳು ರಷ್ಯಾದಿಂದ ತೈಲ ಆಮದು ಮಾಡಿಕೊಳ್ಳೋದನ್ನು ನಿಷೇಧ ಮಾಡಿವೆ. ಅಂದರೆ ಸದ್ಯಕ್ಕೆ ಮಾಡಿಕೊಂಡಿರೋ ಒಪ್ಪಂದಗಳು ಮುಗಿದು ಕೂಡಲೇ ನಾವು ರಷ್ಯಾದಿಂದ ತೈಲ ಮತ್ತು ಗ್ಯಾಸನ್ನು ಆಮದು ಮಾಡಿಕೊಳ್ಳೋದಿಲ್ಲ ಅಂತ ಆ ಎರಡೂ ದೇಶಗಳು ಹೇಳಿವೆ. ಆದರೆ ಜರ್ಮನಿ ಮಾತ್ರ ಹಾಗೆ ಹೇಳೋ ಧೈರ್ಯವನ್ನು ಮಾಡಿಲ್ಲ. ಯಾಕೆಂದರೆ ರಷ್ಯಾದಿಂದ ತೈಲ ಮತ್ತು ಗ್ಯಾಸ್ ಸರಬರಾಜು ನಿಂತು ಹೋದರೆ ಜರ್ಮನಿ ಕಂಗಾಲಾಗಿ ಹೋಗುತ್ತೆ. ಇವತ್ತು ರಷ್ಯಾ ತನ್ನ ಒಟ್ಟು ನ್ಯಾಚುರಲ್ ಗ್ಯಾಸ್ನ 40%, ಕಲ್ಲಿದ್ದಲಿನ 35% ರಫ್ತು ಮಾಡ್ತಾ ಇರೋದು ಜರ್ಮನಿಗೆ. ಹಾಗೆ ಜರ್ಮನಿಯ ಒಟ್ಟು ಗ್ಯಾಸ್ ಬಳಕೆ ಏನಿದೆ ಅದರ ಅರ್ಧಕ್ಕಿಂತ ಹೆಚ್ಚು ರಷ್ಯಾದಿಂದ ಆಮದಾಗುತ್ತೆ. ರಷ್ಯಾದಿಂದ ಗ್ಯಾಸ್ ತರಿಸೋದೇ ಬೇಡ ಅಂದ್ಕೊಂಡು ಅಮೆರಿಕದ ಕಡೆಗೋ ಅಥವಾ ಬೇರೆ ಯಾವುದಾದ್ರೂ ದೇಶದ ಕಡೆಗೋ ತಿರುಗಿದ್ರೂ ಕೂಡ ರಷ್ಯಾಗೀಗ ಕೊಡ್ತಾ ಇರೋ ಹಣಕ್ಕಿಂತ ಹೆಚ್ಚಿನ ಬೆಲೆಯನ್ನು ಕೊಟ್ಟು ಜರ್ಮನಿ ಖರೀದಿ ಮಾಡಬೇಕಾಗುತ್ತೆ ಮತ್ತು ಬೆಲೆ ಏರಿಕೆಯನ್ನು ಜರ್ಮನರು ಸಹಿಸೋದಿಲ್ಲ. ಹೀಗಾಗಿ ಜರ್ಮನಿ ರಷ್ಯಾದ ಖರೀದಿಗಳನ್ನು ನಿಲ್ಲಿಸ್ತಾ ಇಲ್ಲ. ಜರ್ಮನಿ ಒಂದೇ ಅಲ್ಲ, ಫ್ರಾನ್ಸ್ ಸೇರಿದ ಹಾಗೆ ಸಾಕಷ್ಟು ಐರೋಪ್ಯ ದೇಶಗಳು ರಷ್ಯಾದ ಗ್ಯಾಸ್, ತೈಲ ಹಾಗೂ ಕಲ್ಲಿದ್ದಲನ್ನು ತರಿಸ್ಕೊಳ್ತಾ ಇವೆ. ಹಾಗಂತ ಅವರು ಬಾಯಿ ಮುಚ್ಕೊಂಡು ಸುಮ್ಮನಿದಾರ ಅಂದರೆ ಅದೂ ಇಲ್ಲ. ಭಾರತ ರಷ್ಯಾನ ಖಂಡನೆ ಮಾಡ್ತಾ ಇಲ್ಲ. ಭಾರತ ರಷ್ಯಾದ ವಿರುದ್ಧ ವಿಶ್ವಸಂಸ್ಥೆಯಲ್ಲಿ ಮತ ಚಲಾಯಿಸಲಿಲ್ಲ. ಭಾರತ ರಷ್ಯಾದಿಂದ ತೈಲ ಖರೀದಿಯನ್ನು ಹೆಚ್ಚು ಮಾಡ್ತಾ ಇದೆ. ಇದಕ್ಕೆ ಭಾರತ ತಕ್ಕ ಪ್ರತಿಫಲವನ್ನು ಅನುಭವಿಸಬೇಕಾಗತ್ತೆ. ಈ ಥರದ ಮಾತುಗಳನ್ನು ಕೂಡ ಬೇಕಾಬಿಟ್ಟಿ ಆಡ್ತಲೇ ಇದ್ದಾರೆ. ಮೊದಲಾಗಿದ್ದರೆ ಭಾರತ ಖರೀದಿಯನ್ನು ನಿಲ್ಲಿಸಿ ಸುಮ್ಮನಾಗ್ತಿತ್ತೇನೋ. ಆದರೆ ಈ ಬಾರಿ ಪಾಶ್ಚಿಮಾತ್ಯರ ಮಾತುಗಳಿಗೆ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಸಖತ್ತಾಗಿ ಪ್ರತಿಕ್ರಿಯೆ ಕೊಡೋದಕ್ಕೆ ನಿಂತುಬಿಟ್ಟಿದ್ದಾರೆ. ಆ ಮೂಲಕ ಪಾಶ್ಚಿಮಾತ್ಯ ದೇಶಗಳ ಹಿಪೋಕ್ರಸಿಯನ್ನು ಬೆತ್ತಲುಗೊಳಿಸ್ತಾ ಇದ್ದಾರೆ. ಮೊನ್ನೆ ವಿದೇಶಾಂಗ ಸಚಿವರ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಪಶ್ಚಿಮದ ವರದಿಗಾರ್ತಿಯೊಬ್ಬರು ಭಾರತ ರಷ್ಯಾದ ವಿರುದ್ಧ ಹೇಳಿಕೆಯನ್ನು ಯಾಕೆ ಕೊಡ್ತಾ ಇಲ್ಲ, ನೀವು ಈ ಸಂದರ್ಭದಲ್ಲಿ ಕೂಡ ಅಲ್ಲಿಂದ ತೈಲ ಆಮದು ಮಾಡಿಕೊಂಡು ಯುಕ್ರೇನ್ ವಿರುದ್ಧದ ದಾಳಿಗೆ ರಷ್ಯಾಗೆ ಹಣ ಸಿಗುವ ಹಾಗೆ ಮಾಡ್ತಾ ಇದ್ದೀರಿ, ರಷ್ಯಾನ ಖಂಡಿಸಿ ಒಂದು ಹೇಳಿಕೆಯನ್ನು ಕೊಟ್ಟು ಬಿಡಿ ಅಂತ ಸಲಹೆಯ ರೀತಿಯ ಪ್ರಶ್ನೆ ಕೇಳಿದ್ದಕ್ಕೆ ಜೈಶಂಕರ್ ಕೊಟ್ಟ ಉತ್ತರ ಇಡೀ ಐರೋಪ್ಯ ದೇಶಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ಅದರಲ್ಲೂ ಜರ್ಮನಿಯ ಕಿವಿಗೆ ಕಾದ ಸೀಸಾ ಸುರಿದ ಅನುಭವವನ್ನು ಕೊಟ್ಟಿದೆ. ಜೈಶಂಕರ್ ಕೊಟ್ಟು ಉತ್ತರ ಕೇಳಿದ ನಂತರ ಜರ್ಮನಿ ಭಾರತದ ಮೇಲೆ ಮುನಿದು ಕೂತು ಬಿಟ್ಟಿದೆ. ಅಲ್ಲಿ ಜೈಶಂಕರ್ ಹೇಳಿದ್ದಿಷ್ಟೇನೆ, ಭಾರತ ಇವತ್ತು ಇಡೀ ಒಂದು ತಿಂಗಳಲ್ಲಿ ರಷ್ಯಾದಿಂದ ಎಷ್ಟು ತೈಲವನ್ನು ಆಮದು ಮಾಡಿಕೊಳ್ಳುತ್ತೋ ಅದಕ್ಕಿಂತ ಹೆಚ್ಚು ತೈಲವನ್ನು ಐರೋಪ್ಯ ದೇಶಗಳು ಒಂದು ಮಧ್ಯಾಹ್ನದೊಳಗೆ ಖರೀದಿ ಮಾಡಿಬಿಡುತ್ತವೆ. ಹೀಗಾಗಿ ರಷ್ಯಾದ ಯುದ್ಧಕ್ಕೆ ಭಾರತ ಹಣ ಕೊಡ್ತಾ ಇದೆ ಅನ್ನೋ ಆರೋಪಗಳು ಸುಳ್ಳು. ನೀವು ಭಾರತದ ತೈಲ ಖರೀದಿ ಬಗ್ಗೆ ಮಾತಾಡುವ ಮೊದಲು ಐರೋಪ್ಯ ದೇಶಗಳ ಕಡೆಗೆ ಈ ವಿಷಯದಲ್ಲಿ ಗಮನ ಹರಿಸಬೇಕು ಅಂತ ಹೇಳಿದರು ಜೈಶಂಕರ್. ಇಲ್ಲಿ ಐರೋಪ್ಯ ದೇಶಗಳ ಪೈಕಿನೇ ಅತಿ ಹೆಚ್ಚು ತೈಲ, ಗ್ಯಾಸು ಮತ್ತು ಕಲ್ಲಿದ್ದಲನ್ನು ರಷ್ಯಾದಿಂದ ಖರೀದಿ ಮಾಡ್ತಿರೋ ಜರ್ಮನಿ ಉರುಕೊಳ್ಳೋದಕ್ಕೆ ಇಷ್ಟು ಸಾಕಿತ್ತು. ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಕೊಂಡ್ರು ಅನ್ನೋ ಹಾಗೆ ಜರ್ಮನಿ ಇದಕ್ಕೆ ತಕ್ಷಣ ರಿಯಾಕ್ಟ್ ಮಾಡಿದೆ. ಭಾರತದ ವಿರುದ್ಧ ರಿವೆಂಜ್ ತೀರಿಸ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ಗೆಳೆಯರೆ, ಈ ಜರ್ಮನಿ ಇದೆಯಲ್ಲ, ಅಲ್ಲಿ ಹಿಟ್ಲರ್ ಈಗಿಲ್ಲ ಅನ್ನೋದನ್ನು ಬಿಟ್ಟರೆ ಅದರ ಹಿಪೋಕ್ರಸಿ ಅವತ್ತಿಗೂ ಇವತ್ತಿಗೂ ಏನೂ ಕಡಿಮೆ ಆಗಿಲ್ಲ.
ಇದೇ ಜರ್ಮನಿ ಈ ಹಿಂದೆ ಯುಕ್ರೇನ್ಗೆ ನ್ಯಾಟೋ ಸದಸ್ಯತ್ವ ಸಿಗದ ಹಾಗೆ ತಡೆದಿತ್ತು. ಅವತ್ತು ಜರ್ಮನಿ ಒಂದು ಅಡ್ಡಗಾಲ ಹಾಕದೇ ಇದ್ದಿದ್ರೆ 2008ರಲ್ಲಾಗಲೇ ಯುಕ್ರೇನ್ ನ್ಯಾಟೋದ ಸದಸ್ಯ ದೇಶವಾಗಿ ಹೋಗ್ತಾ ಇತ್ತು. ಅಷ್ಟೇ ಯಾಕೆ, ಮೊನ್ನೆ ಕೂಡ ನ್ಯಾಟೋ ಸದಸ್ಯತ್ವಕ್ಕೆ ಕೊಕ್ಕೆ ಹಾಕಿದ್ದು ಇದೇ ಜರ್ಮನಿನೇ. ಐರೋಪ್ಯ ಒಕ್ಕೂಟಕ್ಕೆ ಕೂಡ ಯುಕ್ರೇನ್ ಸೇರ್ಪಡೆಗೆ ಅಡ್ಡಗಾಲ ಹಾಕ್ತಾ ಬಂದಿದ್ದು ಇದೇ ಜರ್ಮನಿ. ತನ್ನ ತೈಲ ಮತ್ತು ನ್ಯಾಚುರಲ್ ಗ್ಯಾಸ್ ವಿಷಯದಲ್ಲೂ ಕೂಡ ಜರ್ಮನಿ ತನ್ನ ದೇಶದ ಹಿತಾಸಕ್ತಿಯನ್ನು ನೋಡ್ಕೊಳ್ತಿದೆಯೇ ಹೊರತು ಐರೋಪ್ಯ ದೇಶಗಳ ಪರ ಮತ್ತು ನ್ಯಾಟೋದ ಪರ ಏನು ನಿಂತಿಲ್ಲ. ಇವರಲ್ಲಿ ಮಾಡ್ತಿರೋದೇನು ಅಂದರೆ, ವಿಶ್ವಸಂಸ್ಥೆಯಲ್ಲಿ ರಷ್ಯಾದ ವಿರುದ್ಧ ಮತ ಚಲಾಯಿಸೋದು, ರಷ್ಯಾ ಯುಕ್ರೇನನ್ನು ಆಕ್ರಮಿಸ್ಕೊಂಡು ಬಿಟ್ಟಿದೆ ಅಂತ ಬಾಯಿ ಕಿತ್ತೋಗೋ ಹಂಗೆ ಕೂಕ್ಕೊಳ್ಳೋದು ಬಿಟ್ಟರೆ ಮತ್ತಿನ್ನೇನೂ ಇಲ್ಲ. ಇನ್ನು ಭಾರತದ ವಿಷಯಕ್ಕೆ ಬಂದರೆ, ಜರ್ಮನಿ ಈ ಹಿಂದಿನಿಂದಲೂ ಕೂಡ ಒಂದು ಚಿಕ್ಕ ಜಲಸ್ಸನ್ನು ಇಟ್ಕೊಂಡೇ ಬರ್ತಾ ಇದೆ. ಇವತ್ತು ಜರ್ಮನಿ ತಂತ್ರಜ್ಞಾನದಲ್ಲಿ ಭಾರತಕ್ಕಿಂತ ಮುಂದಿದೆ. ಆದರೆ ಔಷಧದ ಮಾರುಕಟ್ಟೆ ಅಂತ ಬಂದಾಗ ಜರ್ಮನಿಯ ಪ್ರಮುಖ ಪ್ರತಿಸ್ಪರ್ಧಿ ದೇಶವಾಗಿ ಹೊರಹೊಮ್ಮಿರೋದು ಭಾರತ. ಇಡೀ ವಿಶ್ವದಲ್ಲಿ ಜರ್ಮನಿಗೆ ಪರ್ಯಾಯವಾಗಿ ಮತ್ತು ಜರ್ಮನಿಯ ಔಷಧ ಕಂಪನಿಗಳಿಗೆ ಸೆಡ್ ಹೊಡಿತಾ ಇರೋದು ಭಾರತದ ಔಷಧ ಕಂಪನಿಗಳು. ಹೀಗಾಗಿ ಭಾರತದ ವಿರುದ್ಧ ಜರ್ಮನಿ ಆಗಾಗ ಖ್ಯಾತೆ ತೆಗಿತಾ ಇರುತ್ತೆ, ತನ್ನ ಹೊಟ್ಟೆ ಕಿಚ್ಚನ್ನು ಹೊರ ಹಾಕ್ತಲೇ ಇರುತ್ತೆ. ಕೋವಿಡ್ ವೈರಾಣುವಿನ ಸಮಯದಲ್ಲಿ ಕೂಡ ನಾವಿದನ್ನು ನೋಡೋದಕ್ಕೆ ಸಾಧ್ಯ ಆಯಿತು. ಹೀಗಿರುವಾಗ ರಷ್ಯಾ ಯುಕ್ರೇನ್ ಯುದ್ಧದ ಸಂದರ್ಭದಲ್ಲಿ ರಷ್ಯಾದಿಂದ ಅತಿ ಹೆಚ್ಚು ತೈಲ, ಗ್ಯಾಸ್ ಎಲ್ಲದನ್ನೂ ಆಮದು ಮಾಡಿಕೊಳ್ತಾ ಇರೋದು ಐರೋಪ್ಯ ದೇಶಗಳು, ಅದರಲ್ಲೂ ಜರ್ಮನಿ. ಹೀಗಿದ್ದು ಕೂಡ ಆರೋಪ ಭಾರತದ ಮೇಲೆ ಬಂದರೆ ಭಾರತ ಆದರೂ ಯಾಕೆ ಸುಮ್ಮನಿರಬೇಕು? ಹೀಗಾಗಿನೇ ವಿದೇಶಾಂಗ ಸಚಿವ ಜೈಶಂಕರ್ ಅಂತಾರಾಷ್ಟ್ರೀಯ ವೇದಿಕೆಯಲ್ಲೇ ಪಶ್ಚಿಮದ ಮೀಡಿಯಾಗಳಿಗೆ ಕಪಾಳ ಮೋಕ್ಷ ಮಾಡ್ತಾ ಪಶ್ಚಿಮದ ದೇಶಗಳ ಹಿಪೋಕ್ರಸಿಯನ್ನು ಹೊರಹಾಕಿದ್ದು ಈಗ ಜರ್ಮನಿಯ ಎದೆಗೆ ಬೆಂಕಿ ಹಾಕಿದ ಹಾಗಾಗಿದೆ. ಇದರ ಪರಿಣಾಮ ಈ ಬಾರಿಯ G7 ಸಮಾವೇಶಕ್ಕೆ ಭಾರತದ ಪ್ರಧಾನಿಯನ್ನು ಆಹ್ವಾನಿಸದಿರುವ ನಿರ್ಧಾರಕ್ಕೆ ಬಂದಿದೆ ಜರ್ಮನಿ. ಈ G7 ಅನ್ನೋದು ಬಲಿಷ್ಠ ಐರೋಪ್ಯ ದೇಶಗಳು ಸೇರಿ ಕಟ್ಟಿಕೊಂಡಿರೋ ಒಂದು ಕೂಟ. ವ್ಯಾಪಾರ, ತಂತ್ರಜ್ಞಾನ, ರಕ್ಷಣೆ, ಸಾಂಸ್ಕೃತಿಕ ಸಂಬಂಧಗಳು, ಗ್ಲೋಬಲ್ ವಾರ್ಮಿಂಗ್, ಕ್ಲೈಮೇಟ್ ಚೇಂಜ್ ಹೀಗೆ ನಾನಾ ಉದ್ದೇಶಗಳಿಂದ ರಚನೆಯಾಗಿರುವ ಈ G7 ಕೂಟದಲ್ಲಿ ಭಾರತ ಸದಸ್ಯ ರಾಷ್ಟ್ರ ಅಲ್ಲ. ಆದರೂ 45ನೇ ಸಮಾವೇಶಕ್ಕೆ ಭಾರತದ ಪ್ರಧಾನಿಯನ್ನು ಆಹ್ವಾನಿಸಲಾಗಿತ್ತು. ಅದಾದ ಮೇಲೆ 46ನೇ ಸಮಾವೇಶ ಚೈನಾ ವೈರಾಣುವಿನ ಕಾರಣದಿಂದಾಗಿ ನಡೆಯಲಿಲ್ಲ. 47ನೇ ಸಮಾವೇಶಕ್ಕೆ ಕೂಡ ಭಾರತದ ಪ್ರಧಾನಿಗೆ ಆಹ್ವಾನ ಆಯಿತು. ಈ ಬಾರಿ 48ನೇ G7 ಸಮಾವೇಶ ಜರ್ಮನಿಯಲ್ಲಿ ಆಗ್ತಾ ಇದೆ. ಆ ಸಮಾವೇಶಕ್ಕೆ ಜರ್ಮನಿ ಭಾರತಕ್ಕೆ ಆಹ್ವಾನ ಕೊಡುವ ಸಾಧ್ಯತೆಗಳು ಕಡಿಮೆ. ತೈಲ ಖರೀದಿ ವಿಷಯದ ಮನಸ್ತಾಪಗಳಿಂದಾಗಿಯೇ ಈ ಬಾರಿ ಜರ್ಮನಿ ಭಾರತಕ್ಕೆ ಆಹ್ವಾನವನ್ನು ಕೊಡ್ತಾ ಇಲ್ಲ. ಆದರೆ ವಿಪರ್ಯಾಸ ಏನು ಗೊತ್ತಾ, ಈ G7 ಅನ್ನೋ ಕೂಟ ರಚನೆಯಾಗಿದ್ದೇ ತೈಲ ಸಂಕಷ್ಟದ ಹಿನ್ನೆಲೆಯಲ್ಲಿ. 1973ರಲ್ಲಿ ಇಡೀ ವಿಶ್ವ ತೈಲ ಸಂಕಷ್ಟಕ್ಕೀಡಾಯಿತು. ಅವತ್ತಿಗೆ ಇಸ್ರೇಲ್ ಪರ ನಿಂತಿದ್ದ ಐರೋಪ್ಯ ದೇಶಗಳಿಗೆ ತೈಲ ಸರಬರಾಜು ಮಾಡೋದಿಲ್ಲ ಅಂತ ಅರಬ್ ದೇಶಗಳು ಅಂದರೆ ಮುಸ್ಲಿಂ ದೇಶಗಳು ಕೂತ್ಬಿಟ್ವು. ಈ ಸಂಕಷ್ಟಕ್ಕೊಂದು ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಕೈಗಾರಿಕಾ ಅಭಿವೃದ್ಧಿಯನ್ನು ಹೊಂದಿದ್ದ ದೇಶಗಳಾದ ಬ್ರಿಟನ್, ಅಮೆರಿಕ, ಫ್ರಾನ್ಸ್ ಹಾಗೂ ಪಶ್ಚಿಮ ಜರ್ಮನಿಗಳ ವಿದೇಶಾಂಗ ಸಚಿವರು ಸಮಾವೇಶಗೊಂಡರು. ಅವರ ಸಭೆ ನಡೆದದ್ದು ವೈಟ್ ಹೌಸ್ನ ಮೊದಲ ಮಹಡಿಯಲ್ಲಿನ ಲೈಬ್ರರಿಯಲ್ಲಿ. ಹೀಗಾಗಿ ಈ ಮೊದಲ ಸಮಾವೇಶದಲ್ಲಿ ಭಾಗವಹಿಸಿದ್ದ ದೇಶಗಳನ್ನು ಲೈಬ್ರರಿ ಟೀಮ್ ಅಂತ ಕರೆಯಲಾಯಿತು. ಮುಂದೆ ಈ ತಂಡಕ್ಕೆ ಜಪಾನ್ ಸೇರ್ಕೊಳ್ತು. ಹೀಗಾಗಿ ಇದು G5 ಆಯಿತು. ನಾನಾ ಕಾರಣಗಳಿಂದ ಮುಂದಿನ ವರ್ಷ ಇವರಿಗೆ ಸಭೆ ಸೇರೋದಕ್ಕಾಗಲಿಲ್ಲ. ಹೀಗಾಗಿ ಈ ಕೂಟದ ಅಧಿಕೃತ ಸಭೆ ನಡೆದದ್ದು 1975ರಲ್ಲಿ. ಆನಂತರ ಈ ಕೂಟಕ್ಕೆ ಕೆನಡಾ ಹಾಗೂ ಇಟಲಿಗಳನ್ನು ಸೇರ್ಪಡೆ ಮಾಡಿಕೊಳ್ಳಲಾಯಿತು. ಅದಾದ ಮೇಲೆ 1997ರಲ್ಲಿ ರಷ್ಯಾ ಕೂಡ ಈ ಕೂಟವನ್ನು ಸೇರ್ತು. ಅಲ್ಲಿಗೆ ಅಮೆರಿಕ, ಬ್ರಿಟನ್, ಫ್ರಾನ್ಸ್, ಜರ್ಮನಿ, ಜಪಾನ್, ಕೆನಡಾ ಹಾಗೂ ಇಟಲಿಯ ಜೊತೆಗೆ ರಷ್ಯಾ ಸೇರಿ ಇದು G8 ಅನ್ನಿಸ್ಕೊಳ್ತು. 2014ರಲ್ಲಿ ಯುಕ್ರೇನ್ನ ಕ್ರಿಮಿಯಾದ ಮೇಲೆ ರಷ್ಯಾ ದಾಳಿ ಮಾಡ್ತಲ್ಲ, ಆಗ ರಷ್ಯಾನ ಈ ಕೂಟದಿಂದ ಕೈ ಬಿಡಲಾಯಿತು. ಹೀಗಾಗಿ ಈಗ ಅಲ್ಲಿರೋದು 7 ದೇಶಗಳು. ಅದನ್ನು ಗ್ರೂಪ್ 7 ಅಂತ ಕರೀತಾರೆ. ಈ 7 ದೇಶಗಳು ಜಗತ್ತಿನ ಒಟ್ಟು 40% GDPಯನ್ನು ಹೊಂದಿವೆ, 418 ಟ್ರಿಲಿಯನ್ ಆರ್ಥಿಕತೆಯನ್ನು ಹೊಂದಿವೆ. ಹಾಗೆ ಜಗತ್ತಿನ 10% ಅಂದರೆ 770 ಮಿಲಿಯನ್ ಜನಸಂಖ್ಯೆಯನ್ನು ಈ 7 ದೇಶಗಳು ಸೇರಿ ಹೊಂದಿವೆ. ಭಾರತ ಈ ಕೂಟದ ಸದಸ್ಯ ದೇಶ ಅಲ್ಲ. ಆದರೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೀತಾ ಇರೋ ಭಾರತದ ಪ್ರಭಾವವನ್ನು ಗಮನಿಸಿ 45ನೇ G7 ಸಮಾವೇಶಕ್ಕೆ ಭಾರತವನ್ನು ಆಹ್ವಾನಿಸುವ ಕೆಲಸ ನಡೀತು. ಇಲ್ಲಿ ಅತಿಥಿಯಾಗಿ ಭಾರತ ಭಾಗವಹಿಸಿತು. ಇನ್ನು ಹೀಗೆ ಸಮಾವೇಶಕ್ಕೆ ಯಾವ ದೇಶಗಳನ್ನು ಅತಿಥಿಗಳಾಗಿ ಆಹ್ವಾನ ಮಾಡಬೇಕು ಅನ್ನೋದು ಸಮಾವೇಶದ ಆತಿಥ್ಯ ವಹಿಸುವ ದೇಶ ನಿರ್ಧಾರ ಮಾಡುತ್ತೆ. ಈ ಬಾರಿ ಸಮಾವೇಶ ಜರ್ಮನಿಯಲ್ಲಿ ನಡೀತಾ ಇದೆ. ನಿರ್ಧಾರ ಜರ್ಮನಿಯದ್ದು. ಇನ್ನು ಜರ್ಮನಿ ಭಾರತವನ್ನು ಆಹ್ವಾನಿಸಬಾರದು ಅಂತ ನಿರ್ಧಾರ ಮಾಡಿರೋದೇ ಅಂತಿಮ ಅಂತಲೂ ಏನಲ್ಲ.
ಇಲ್ಲಿ G7ನಿಂದ ದೂರವಾದರೆ ಭಾರತದ ಪ್ರಧಾನಿ ಬ್ರಿಕ್ಸ್ ಸಮಾವೇಶದಲ್ಲಿ ಭಾಗವಹಿಸಿ ಮತ್ತೆ ರಷ್ಯಾ ಜೊತೆಗೆ ಭಾರತ ಹತ್ತಿರವಾಗೋ ಸಾಧ್ಯತೆ ಇರುತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಅಮೆರಿಕ ಜರ್ಮನಿಯ ಮೇಲೆ ಒತ್ತಡ ತಂದು ಭಾರತಕ್ಕೆ ಆಹ್ವಾನ ಕೊಡುವ ಸಾಧ್ಯತೆಗಳು ಇಲ್ಲಿರುತ್ತವೆ. ಅಥವಾ ಎಷ್ಟೇ ಆತ್ಮೀಯ ದೇಶವಾದರೂ ಕೂಡ ಭಾರತಕ್ಕೆ ಆಹ್ವಾನ ಕೊಡದೇ ಕೂಡ ಇರಬಹುದು. ಏನೇ ಆದರೂ ಇಲ್ಲಿ ಭಾರತ ಕಳ್ಕೊಳ್ಳೋದು ಅಂತ ಏನೂ ಇಲ್ಲ. G7 ಸಮಾವೇಶಕ್ಕೆ ಹೋಗೋದ್ರಿಂದ ಭಾರತಕ್ಕಾಗೋ ದೊಡ್ಡ ಲಾಭನೂ ಇಲ್ಲ, ಹೋಗದೇ ಇದ್ರೆ ಅಂಥ ನಷ್ಟನೂ ಆಗೋದಿಲ್ಲ. ಹೀಗಾಗಿ ಜರ್ಮನಿಯ ಈ ನಿರ್ಧಾರ ಮುಂದೆ ಹೇಗೆ ಬದಲಾಗುತ್ತೆ ಅನ್ನೋದನ್ನು ಕುತೂಹಲದಿಂದ ನಾವು ಕಾದು ನೋಡಬೇಕು ಅಷ್ಟೇ. ಇದು ಗೆಳೆಯರೆ G7ಗೆ ಭಾರತವನ್ನು ಆಹ್ವಾನಿಸದಿರುವ ಜರ್ಮನಿಯ ನಿರ್ಧಾರದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.